ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 24ನೇ ಅಧ್ಯಾಯ ವಚನಗಳು 1ರಿಂದ 18ರವರೆಗೆ. ಕಳೆದ ಕೆಲವು ಅಧ್ಯಾಯಗಳಲ್ಲಿ ದೇವರು ತನ್ನ ಜನರಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿದ್ದಾರೆ. ಆದರೆ ಇಂದು ನಾವು ವಿಮೋಚನ ಕಾಂಡದ ಒಂದು ಮಹತ್ವದ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೂ ದೇವರು ತನ್ನ ಜನರೊಂದಿಗೆ ಮಾತನಾಡಿದರು. ಈಗ ಆ ಸಂಬಂಧವನ್ನ ಅಧಿಕೃತವಾಗಿ ದೃಢೀಕರಿಸುತ್ತಾ ಇದ್ದಾರೆ. ಪ್ರಿಯರೇ, ಈ ಒಂದು ಅಧ್ಯಾಯವು ದೇವರು ಮತ್ತು ಇಸ್ರಾಯೇಲ್ ಜನರ ನಡುವಿನ ಒಡಂಬಡಿಕೆಯ ದೃಢೀಕರಣದ ಕಥೆಯಾಗಿದೆ. ಅಧ್ಯಾಯದ ಆರಂಭದಲ್ಲಿ ದೇವರು ಮೋಶೆ, ಆರೋನ್, ನಾದಾಬ್, ಅಬಿಹು ಮತ್ತು ಇಸ್ರಾಯೇಲಿನ ಹಿರಿಯರನ್ನ ತನ್ನ ಬಳಿಗೆ ಬರಲು ಕರೆಯುತ್ತಾರೆ. ಇದು ಒಂದು ಅದ್ಭುತವಾದಂತ ದೃಶ್ಯ. ಪ್ರಿಯರೇ, ಪರಿಶುದ್ಧನಾಗಿರುವಂತ ದೇವರು ತನ್ನ ಜನರನ್ನ ತನ್ನ ಸನ್ನಿಧಿಗೆ ಆಹ್ವಾನಿಸುತ್ತಾ ಇರುವಂತದ್ದು. ಆದ್ರೆ ಅದೇ ಸಮಯದಲ್ಲಿ ಒಂದು ಅಂತರವೂ ಇತ್ತು. ಎಲ್ಲರೂ ಒಂದೇ ರೀತಿಯಲ್ಲಿ ಹತ್ತಿರ ಬರಲಿಲ್ಲ. ಇದರಿಂದ ನಾವು ಒಂದು ಸತ್ಯವನ್ನ ನೋಡುತ್ತೇವೆ. ದೇವರು ತನ್ನ ಜನರೊಂದಿಗೆ ಸಂಬಂಧವನ್ನ ಬಯಸುತ್ತಾರೆ. ಆದರೆ ದೇವರು ಪರಿಶುದ್ಧ ದೇವರಾಗಿರುವುದರಿಂದ ದೇವರ ಸನ್ನಿಧಿಯನ್ನ ಗೌರವದಿಂದ ಸಮೀಪಿಸಬೇಕು. ನಂತರ ಮೋಶೆ ದೇವರು ಹೇಳಿದ ಎಲ್ಲಾ ಮಾತುಗಳನ್ನ ಜನರಿಗೆ ತಿಳಿಸುತ್ತಾನೆ. ಅದಕ್ಕೆ ಜನರು ಒಂದೇ ಧ್ವನಿಯಲ್ಲಿ ಉತ್ತರಿಸುತ್ತಾರೆ, ಯೆಹೋವನು ಹೇಳಿದ ಎಲ್ಲಾ ಮಾತುಗಳನ್ನ ನಾವು ಮಾಡುವೆವು ಎಂಬುದಾಗಿ. ಇದು ಕೇವಲ ಒಂದು ಭಾವನಾತ್ಮಕ ಪ್ರತಿಕ್ರಿಯೆ ಅಲ್ಲ ಪ್ರಿಯರೇ, ಇದು ಒಂದು ಬದ್ಧತೆ. ದೇವರ ಜನರಾಗಿ ಬದುಕುವುದಕ್ಕೆ ಅವರು ನೀಡಿದ ಒಂದು ಒಪ್ಪಿಗೆ. ಈ ಸಂದರ್ಭದಲ್ಲಿ ಮೋಶೆ ದೇವರ ವಾಕ್ಯಗಳನ್ನ ಬರೆದು ದಾಖಲಿಸುತ್ತಾನೆ. ಇದು ಒಂದು ಪ್ರಮುಖ ಸಂಗತಿಯಾಗಿದೆ. ದೇವರ ವಾಕ್ಯವು ಕೇವಲ ಮೌಖಿಕವಾಗಿ ಮಾತ್ರ ಉಳಿಯಲಿಲ್ಲ, ಅದನ್ನ ಬರೆಯಲಾಯಿತು, ಅಂದ್ರೆ ಸಂರಕ್ಷಿಸಲಾಯಿತು, ಮುಂದಿನ ತಲೆಮಾರುಗಳಿಗೂ ತಲುಪುವಂತೆ ಕಾಯ್ದಿಡಲಾಯಿತು. ಪ್ರಿಯರೇ, ಮುಂದೆ ಮೋಶೆ ಒಂದು ವೇದಿಯನ್ನ ಕಟ್ಟುತ್ತಾನೆ. ಅದರ ಜೊತೆಗೆ ಇಸ್ರಾಯೇಲಿನ 12 ಕುಲಗಳನ್ನ ಸೂಚಿಸುವ 12 ಕಂಬಗಳನ್ನ ನಿಲ್ಲಿಸುತ್ತಾನೆ. ಇದು ದೇವರು ಮತ್ತು ಅವನ ಜನರ ನಡುವಿನ ಸಂಬಂಧವನ್ನ ನೆನಪಿಸುವ ಒಂದು ಸಂಕೇತವಾಗಿದೆ. ನಂತರ ಯಜ್ಞಗಳನ್ನ ಅರ್ಪಿಸಲಾಗುತ್ತದೆ. ಅಧ್ಯಾಯದ ಕೇಂದ್ರ ಭಾಗ ಇಲ್ಲಿಯೇ ಬರುವಂತದ್ದಾಗಿದೆ. ಯಜ್ಞದ ರಕ್ತವನ್ನ ತೆಗೆದುಕೊಂಡು ಮೋಶೆ ಜನರ ಮೇಲೆ ಚಿಮುಕಿಸುತ್ತಾನೆ. ಆಗ ಅವನು ಹೇಳುತ್ತಾನೆ, ಇದು ಯೆಹೋವನು ನಿಮ್ಮೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ರಕ್ತ ಎಂಬುದಾಗಿ. ಇಂದು ಇದು ನಮಗೆ ವಿಚಿತ್ರವಾಗಿ ಕಾಣಬಹುದು, ಆದ್ರೆ ಆ ಕಾಲದಲ್ಲಿ ರಕ್ತವು ಜೀವವನ್ನ ಸೂಚಿಸುತ್ತಾ ಇತ್ತು. ಈ ಒಡಂಬಡಿಕೆ ಸಾಮಾನ್ಯವಾದಂತ ಒಪ್ಪಂದವಲ್ಲ ಪ್ರಿಯರೇ, ಇದು ಗಂಭೀರವಾದಂತ ಮತ್ತು ಪವಿತ್ರವಾದಂತ ಸಂಬಂಧವಾಗಿತ್ತು. ಅದಾದ ನಂತರ ಒಂದು ಅದ್ಭುತವಾದಂತ ಘಟನೆ ಮತ್ತೆ ನಡೆಯುತ್ತದೆ. ಮೋಶೆ ಮತ್ತು ನಾಯಕರು ದೇವರ ಸನ್ನಿಧಿಯಲ್ಲಿ ಊಟ ಮಾಡುತ್ತಾರೆ. ಇದು ಆ ಅಧ್ಯಾಯದ ಅತ್ಯಂತ ಸುಂದರವಾದ ದೃಶ್ಯಗಳಲ್ಲಿ ಒಂದು. ಯಾಕೆಂದ್ರೆ ಒಡಂಬಡಿಕೆ ಎಂದರೆ ಕೇವಲ ನಿಯಮಗಳ ಪಟ್ಟಿಯಲ್ಲ, ಅದು ಸಂಬಂಧವೂ ಹೌದು. ಊಟವು ಸಹಭಾಗಿತ್ವವನ್ನ ಸೂಚಿಸುವಂತದ್ದಾಗಿದೆ, ಅಂದ್ರೆ ಸ್ನೇಹವನ್ನ ಸೂಚಿಸುವಂತದ್ದಾಗಿದೆ, ಸಮಾಧಾನವನ್ನ ಸೂಚಿಸುವಂತದ್ದಾಗಿದೆ. ದೇವರು ತನ್ನ ಜನರೊಂದಿಗೆ ಸಂಬಂಧ ಹೊಂದಲು ಬಯಸುತ್ತಾರೆ ಎಂಬುದನ್ನ ಇದು ತೋರಿಸುವಂತದ್ದಾಗಿದೆ. ಆದ್ರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. ದೇವರು ಮೋಶೆಯನ್ನ ಪರ್ವತದ ಮೇಲಕ್ಕೆ ಕರೆಯುತ್ತಾರೆ. ಸೀನಾಯಿ ಪರ್ವತವನ್ನ ಮೋಡ ಆವರಿಸುತ್ತದೆ. ಜನರು ಅವರ ಮಹಿಮೆಯನ್ನ ನೋಡುತ್ತಾರೆ. ಅದು ಬೆಂಕಿಯಂತೆ ಪ್ರಕಾಶಿಸುತ್ತಿತ್ತು. ಪ್ರಿಯರೇ, ಈ ದೃಶ್ಯವು ದೇವರ ಬಗ್ಗೆ 2 ಸತ್ಯಗಳನ್ನ ನಮಗೆ ನೆನಪಿಸುತ್ತದೆ. ಒಂದು ಕಡೆ ದೇವರು ತನ್ನ ಜನರ ಹತ್ತಿರ ಬರುತ್ತಾರೆ, ಇನ್ನೊಂದು ಕಡೆ ದೇವರು ಸಂಪೂರ್ಣವಾಗಿ ಪರಿಶುದ್ಧನಾಗಿದ್ದಾರೆ. ಆದ್ದರಿಂದ ದೇವರ ಸನ್ನಿಧಿಯು ಸಮಾಧಾನವನ್ನ ಉಂಟು ಮಾಡುತ್ತದೆ, ಭಯಭಕ್ತಿಯನ್ನ ಉಂಟು ಮಾಡುತ್ತದೆ. ಆಸಕ್ತಿದಾಯಕವಾಗಿ ಮೋಶೆ ತಕ್ಷಣವೇ ಪರ್ವತದ ಒಳಗೆ ಹೋಗುವುದಿಲ್ಲ. 6 ದಿನಗಳ ಕಾಲ ಕಾಯುತ್ತಾನೆ. ನಂತರ ದೇವರು ಅವನನ್ನ ಕರೆಯುತ್ತಾರೆ. ಇದು ನಮಗೆ ಒಂದು ಸುಂದರವಾದಂತಹ ಪಾಠವನ್ನ ಕಲಿಸುತ್ತದೆ ಪ್ರಿಯರೇ. ಕೆಲವೊಮ್ಮೆ ದೇವರ ಸನ್ನಿಧಿಯಲ್ಲಿ ಕಾಯುವುದು ಆರಾಧನೆಯ ಒಂದು ಭಾಗ. ಎಲ್ಲವನ್ನ ತಕ್ಷಣ ಪಡೆಯುವುದಿಲ್ಲ. ದೇವರ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯುವುದು ಆತ್ಮಿಕತೆಯ ಭಾಗ. ಕೊನೆಗೆ ಮೋಶೆ ಪರ್ವತದ ಮೇಲೆ 40 ದಿನ ಮತ್ತು 40 ರಾತ್ರಿ ಇರುತ್ತಾನೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಜನರನ್ನ ತನ್ನ ಸನ್ನಿಧಿಗೆ ಕರೆಯುತ್ತಾರೆ. ದೇವರು ದೂರದಲ್ಲಿರುವಂತ ದೇವರಲ್ಲ ಪ್ರಿಯರೇ, ತನ್ನ ಜನರೊಂದಿಗೆ ಸಂಬಂಧ ಹೊಂದಲು ಬಯಸುವಂತ ದೇವರು. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರೊಂದಿಗೆ ನಿಷ್ಠಾವಂತವಾಗಿ ನಾವು ನಡೆಯಬೇಕು. ದೇವರ ವಾಕ್ಯವನ್ನ ಕೇಳಿ
ದೇವರಿಗೆ ವಿಧೇಯರಾಗಿ ಮತ್ತು ದೇವರ ಸನ್ನಿಧಿಯನ್ನ ಗೌರವದಿಂದ ಸಮೀಪಿಸುವಂತ ಹೃದಯ ನಮ್ದಾಗಿರ್ಬೇಕು. ಹಾಗಾದ್ರೆ ಪ್ರಿಯರೇ, ಇಂದು ನಾವು ಇದನ್ನ ನೆನಪಿಟ್ಟುಕೊಳ್ಳೋಣ. ವಿಮೋಚನ ಕಾಂಡ 24ನೇ ಅಧ್ಯಾಯ ನಮ್ಗೆ ಒಂದು ಸುಂದರವಾದಂತ ಸತ್ಯವನ್ನು ನೆನಪಿಸುತ್ತದೆ. ದೇವರು ಕೇವಲ ನಿಯಮಗಳನ್ನ ಕೊಡುವಂತ ದೇವರಲ್ಲ, ಸಂಬಂಧಗಳನ್ನ ಬೆಳೆಸುವಂತ ದೇವರು, ಸಂಬಂಧವನ್ನ ಬಯಸುವಂತ ದೇವರು. ದೇವರು ತನ್ನ ಜನರನ್ನ ದೂರದಿಂದ ಮಾತ್ರ ನಡೆಸಲಿಲ್ಲ, ತನ್ನ ಸನ್ನಿಧಿಗೆ ಕರೆಯುತ್ತಾರೆ. ಆದರೆ ಆ ಕರೆಯು ಬದ್ಧತೆಯನ್ನ ಸಹ ಕೇಳುತ್ತದೆ. ಹಾಗಾದ್ರೆ ಇಂದು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾಗಿರುವಂತ ಪ್ರಶ್ನೆ, ನಾವು ದೇವರ ಆಶೀರ್ವಾದಗಳನ್ನ ಮಾತ್ರ ಹುಡುಕುತ್ತಾ ಇದ್ದೇವಾ ಅಥವಾ ದೇವರನ್ನೇ ಹುಡುಕುತ್ತಾ ಇದ್ದೇವಾ? ಯಾಕೆಂದ್ರೆ ನಿಜವಾದ ಶಿಷ್ಯತ್ವ ಪ್ರಿಯರೇ ದೇವರ ಕೊಡುಗೆಗಳಿಂದ ಆರಂಭವಾಗುವುದಿಲ್ಲ, ದೇವರೊಂದಿಗೆ ಇರುವ ಸಂಬಂಧದಿಂದ ಆರಂಭವಾಗುವಂಥದ್ದಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಸಂಬಂಧವನ್ನ ಹುಡುಕುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ